ಕಾಂಗ್ರೆಸ್ ಪಕ್ಷದಿಂದ ಖಾಲಿಯಾಗಿರುವ ವಿಧಾನ ಪರಿಷತ್ ಸ್ಥಾನಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಿಂದ ಹುಲ್ಗಪ್ಪ ಕನಕಗಿರಿರವರ ಹೆಸರನ್ನು ಪರಿಗಣಿಸಬೇಕೆಂದು ಕಾರ್ಯಕರ್ತರು ಪತ್ರಿಕಾಗೋಷ್ಠಿ ಮೂಲಕ ಹೈಕಮಾಂಡ್ಗೆ ಒತ್ತಾಯಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿರುವ ಹುಲ್ಗಪ್ಪ ಕನಕಗಿರಿರವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಹಾಗೂ ವಕೀಲರಾಗಿ ಜನಸೇವೆ ಮಾಡುತ್ತಾ ಬಂದಿದ್ದಾರೆ. ಹಿಂದುಳಿದ ವರ್ಗದ ಪ್ರಭಾವಿ ನಾಯಕರಾಗಿರುವ ಇವರಿಗೆ ಈ ಬಾರಿ ಎಂಎಲ್ಸಿ ಟಿಕೆಟ್ ನೀಡಬೇಕೆಂದು ಪಕ್ಷದ ಹಿರಿಯ ಮುಖಂಡರಾದ ಸತೀಶ್ ಸ್ವಾಮಿ, ಕಮ್ರಾನ್ ಪಟೇಲ್ ಸೇರಿದಂತೆ ದಕ್ಷಿಣ ಕ್ಷೇತ್ರದ ಕಾರ್ಯಕರ್ತರು ಪ್ರಬಲವಾಗಿ ಆಗ್ರಹಿಸಿದ್ದಾರೆ. ಎಲ್ಲ ಡಿಜಿಟಲ್ ಮೀಡಿಯಾ ಬಾಂಧವರಿಗೆ ನಮಸ್ಕಾರಗಳು. ಈ ಒಂದು ಪ್ರೆಸ್ ಮುಖಾಂತರ ನಮ್ಮ ಹೈಕಮಾಂಡ್ ಹಾಗೂ ಜಿಲ್ಲಾಧ್ಯಕ್ಷರು ಆದಂಥ ಜಗದೇವ್ ಗುತ್ತೇದಾರ್ ಅವರಿಗೆ, ಪ್ರಿಯಾಂಕ್ ಸಾಹೇಬರಿಗೆ ಒಂದು ಮನವಿ ಏನಂತಂದ್ರೆ, ಈಗ ಮುಂದೆ ಬರುವಂಥ ವಿಧಾನ ಪರಿಷತ್ ಖಾಲಿಯಾಗುತ್ತಿರುವ ವಿಧಾನ ಪರಿಷತ್ ಸದಸ್ಯರ ಏನು ನಾಮನಿರ್ದೇಶಿತ ಆಗುತ್ತಿದ್ದಾರೆ, ಅದರಲ್ಲಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂಥ ಹುಲ್ಗಪ್ಪ ಕನಕಗಿರಿ ಅವರಿಗೆ ಪರಿಗಣಿಸಬೇಕಂತೇಳಿ ಕೇಳ್ಕೊತಾ ಇದ್ದೆವು. ಅವ್ರಿಗೆ ಯಾಕೆ ಪರಿಗಣಿಸ್ಬೇಕಂತಂದ್ರೆ, ಈ ಕಮ್ರಾನ್ ಪಟೇಲ್ ಅವರು ಹೇಳಿದಂತೆ ಸುಮಾರು 20 ವರ್ಷದಿಂದ ಒಂದು ಕಪ್ಪು ಚುಕ್ಕೆ ಇರಲಾರ್ದಂಗೆ ಒಂದು ರಾಜಕೀಯ ಮಾಡ್ಕೊತ ಬಂದಿದ್ದಾರೆ. ಈ ಒಂದು ಹುಲ್ಗಪ್ಪ ಕನಕಗಿರಿ ಅವರು ಎಲ್ಲ ಸಮಾಜದವರಿಗೂ ಬೇಕಾಗಿದ್ದಾರೆ ಮತ್ತು ಒಂದು ವೃತ್ತಿಯಲ್ಲಿ ಅವರು ಒಂದು ವಕೀಲರು ಆಗಿರುತ್ತಾರೆ. ಅದೇ ರೀತಿಯಾಗಿ 2010ರಲ್ಲಿ ಏನು ಕೇರಳದಲ್ಲಿ ಯುವ ಕಾಂಗ್ರೆಸ್ ಚುನಾವಣೆ ನಡೆದಿತ್ತು, ಅದರಲ್ಲಿ ಒಂದು ಜಿಲ್ಲಾ ಉಸ್ತುವಾರಿಯಾಗಿ ಹಾಗೂ ಚುನಾವಣಾಧಿಕಾರಿಯಾಗಿ ಒಂದು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರು. ಆ ಒಂದು ಕ್ಷೇತ್ರದಲ್ಲಿ ಈಗ ಏನು ಯುವ ಕಾಂಗ್ರೆಸ್ದಲ್ಲಿ ಅಧ್ಯಕ್ಷರಾಗಿದ್ದರು ರೋನಿಕ್ ಬೇಬಿ ಅಂತೇಳಿ, ಅವರು ಈಗ ಮೊನ್ನೆ ವಿಧಾನಸೌಧದಲ್ಲಿ ಎಲೆಕ್ಟ್ ಆಗಿದ್ದಾರೆ. ಯಾವ ಥರ ಅವ್ರಿಗೆ ಗ್ರಾಸ್ ಲೆವೆಲ್ ಯಾವ ಥರ ಮಾಡಬೇಕು, ಏನಿಲ್ಲ, ಯಾವ ಥರ ಮೆಂಬರ್ ಮಾಡ್ಬೇಕಂತೇಳಿ ಎಲ್ಲ ಹುಲ್ಗಪ್ಪ ಕನಕಗಿರಿಯವರ ಒಂದು ಸವಿಸ್ತರವಾಗಿ ಅಲ್ಲಿ ಎಲ್ಲ ಒಂದು ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೊನ್ನೆ 2023ರಲ್ಲಿ ಒಂದು ಕಾಂಗ್ರೆಸ್ ನಮ್ಮ ಜನಪ್ರಿಯ ಶಾಸಕ ಅಂತ ಅಲ್ಲಂಪ್ರಭು ಪಾಟೀಲ್ ಅವರ ಚುನಾವಣೆ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ 2013ರಿಂದ 2018ರವರೆಗೆ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆಗಿದ್ದರು. ಆ ಒಂದು ಸಂದರ್ಭದಲ್ಲಿ ಒಂದು ಅಚ್ಚುಕಟ್ಟಾಗಿ ಒಂದು ಜನಸೇವೆ ಮಾಡ್ಕೋತಾ ಅವ್ರು ಬಂದಿದ್ದಾರೆ. ಅದೇ ರೀತಿಯಾಗಿ ಹುಲ್ಗಪ್ಪ ಅವರು ಒಬ್ಬರು ಒಂದೇ ಒಂದು ಜಾತಿಗೆ ಸೀಮಿತ ಅಲ್ಲ, ಅವರು ಎಲ್ಲ ಒಂದು ಸಮಾಜಕ್ಕೆ ತಗೊಂಡು ಎಲ್ಲ ಒಂದು ಕಾರ್ಯಕರ್ತರ ವಿಶ್ವಾಸ ತಗೊಂಡು ಒಂದು ಕೆಲಸ ಮಾಡ್ಕೋತಾ ಸುಮಾರು ಒಂದು 20 ವರ್ಷದಿಂದ ಕಾಂಗ್ರೆಸ್ದಲ್ಲಿ ಮಾಡ್ಕೋತ ಬಂದಿದ್ದಾರೆ. ಅದಕ್ಕೆ ನಾವು ಏನೊಂದು ಮನವಿ ಏನಂತಂದ್ರೆ, ಇವ್ರಿಗೂ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಇವ್ರಿಗೂ ಒಂದು ಚಾನ್ಸ್ ಕೊಟ್ರೆ ಮುಂದೆ ಬರೋಂಥ ನಮ್ಮ MLA ಎಲೆಕ್ಷನ್ ಇರ್ಬೋದು, MP ಎಲೆಕ್ಷನ್ ಇರ್ಬೋದು, ಅವ್ರಿಗೆ ಗ್ರಾಸ್ ಲೆವೆಲ್ ರೂಟ್ ಯಾವ ಥರ ಮಾಡಬೇಕು ಅಂತ ಯುವಕರಲ್ಲಿನೂ ಹುಮ್ಮಸ್ಸು ಬರ್ತದೆ. ಯಾಕಂತಂದ್ರೆ ಒಂದು ಈಗ ಏನಾಗ್ತದೆ, ಚೇಂಜಸ್ ಏನಾದರೂ ಯುವಕರಲ್ಲಿ ಒಂದು ಏನು ಚೇಂಜಸ್ ಆಗ್ಬೇಕಂತಂದ್ರೆ ಇಂಥ ಒಂದು ಪ್ರತಿಭಾವಂತ ಇಂಥ ಒಂದು ಗ್ರಾಸ್ ಲೆವೆಲ್ ಲೀಡರ್ಗಳಿಗೆ ನಾವು ಏನೊಂದು ಮುಂದೆ ತಂದೇವತ್ತಂದ್ರೆ ಒಂದು ನಮ್ಮ ಪಕ್ಷಕ್ಕೂ ಒಂದು ಹೆಲ್ಪ್ ಆಗ್ತದೆ. ಅದಕ್ಕೆ ದಯವಿಟ್ಟು ನಾ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಎಲ್ಲ ಈಗ ಮುಂದೆ ಬರೋಂಥ ಎಲ್ಲ ಲೀಡರ್ಸ್ಗಳಿಗೆ, MLAಗಳಿಗೆ, ಎಲ್ಲ ಮಿನಿಸ್ಟ್ರುಗಳಿಗೆ, ಪ್ರಿಯಾಂಕ್ ಸಾಹೇಬ್ರಿಗೆ, ಆಮೇಲೆ ದೊಡ್ಡ ಖರ್ಗೆ ಸಾಹೇಬ್ರಿಗೆ, ಅವ್ರಿಗೆಲ್ಲರಿಗೂ ಒಂದು ಮನವಿ ಮಾಡ್ತೇವೆ. ಇವ್ರಿಗೊಂದು ಪರಿಗಣಿಸಬೇಕು, ಇವ್ರಿಗೊಂದು ಆದ್ಯತೆ ಕೊಡಬೇಕು. ಅದು ಕೊಟ್ಟರಂತಂದ್ರೆ ಯುವಕರಲ್ಲಿ ಒಂದು ಹುಮ್ಮಸ್ಸು ಬರ್ತದೆ ಅಂತೇಳಿ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಈಗ ಮುಂದೆ ಬರೋಂಥ ನಮ್ಮ ಈಗ ಏನು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಂತ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಏನು ಮನವಿ ಅಂತಂತಂದ್ರೆ, ಈಗ ಮುಂದಿನ ದಿವಸದಲ್ಲಿ ಎಲ್ಲ ನಮ್ಮ ನಿಗಮ ಮಂಡಳಿ ಸದಸ್ಯರು ಮಾಡ್ಬೇಕಂತ ಕೇಳ್ಕೊತಾ ಇದ್ದೇವೆ. ಯಾಕಂದ್ರೆ ಈಗ ಉಳಿದಿದ್ದು 2 ವರ್ಷ ಉಳಿದದ, ಅದರಲ್ಲಿ ಕಾರ್ಯಕರ್ತರು ಯಾಕಂತಂತಂದ್ರೆ ಬೇಜಾರಾಗಬಾರ್ದು. ಅದಕ್ಕೆಲ್ಲ ಏನೇನು ನಾಮನಿರ್ದೇಶಿತ ಸದಸ್ಯರು ಇರ್ಬೋದು, ಎಲ್ಲರಿಗೆ ಯಾರಿಗೇ ಕೊಡಲಿ, ಇವ್ರಿಗೆ ಎತ್ತಿಲ್ಲ, ಒಟ್ಟು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಟ್ಟರತ್ತಂತಂದ್ರೆ ಅದು ಒಂದು ಮುಂದೆ ಬರೋಂಥ ಚುನಾವಣೆಗೂ ಹೆಲ್ಪ್ ಆಗ್ತದೆ, ಅವ್ರಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೀತಾವ ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೆ. ಈಗ ನೋಡ್ರಿ, ಮೊನ್ನೆ ತಾನೇ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಒಂದು ಮೃಗಾಲಯ ಓಪನಿಂಗ್ ಮಾಡಿದವರು. ಈ ಹೈದರಾಬಾದ್ ಕರ್ನಾಟಕದಾಗೆ ಆ ಥರ ಒಂದು ಏನು ನಮಗೆ ನಾಯಕರು ಪ್ರಿಯಾಂಕ್ ಸಾಹೇಬ್ರು ಸಿಗ್ತಾರ, ಅವ್ರದ್ದೆಲ್ಲ ದೂರದೃಷ್ಟಿ ಅದ. ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಹೇಳಬೇಕು, ಅಜಯ್ ಸಿಂಗ್ ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಟೈಮ್ ಸಲ್ಲಲ್ಲ. ಯಾಕಂತ ಅವ್ರು ದೂರದೃಷ್ಟಿ ಇಟ್ಕೊಂಡು ಮಾಡ್ತಾರೆ, ಯಾವುದೇ ಇರ್ಲಿಕ್ಕ ಒಂದು ಅಚ್ಚುಕಟ್ಟಾಗಿ ಮಾಡ್ತಾರೆ. ಈ ಮೃಗಾಲಯ ಇರ್ಬೋದು, ಆಮೇಲೆ ಈಗ ಮೊನ್ನೆ GDA ಮುಖಾಂತರ ಅಧ್ಯಕ್ಷರಾದಂಥ ಮಜರ್ ಆಲಂ ಖಾನ್ ಅವ್ರ ನೇತೃತ್ವದಾಗ 4 ಏನು ಸರ್ಕಲ್ ಇದೆ ಅವು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಸ್ಮಶಾನ ಭೂಮಿ 18 ಸೌತ್ ನಾರ್ತ್ ಕಲ್ತ್ 18 ಸ್ಮಶಾನ ಭೂಮಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆಲ್ಲ ಗಾರ್ಡನ್ಗಳು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ದೂರದೃಷ್ಟಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ನಮ್ದು ಏನು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಏನದ ಕೆಲಸ ಜಾಸ್ತಿ ಅದ, ಬಟ್ ಪ್ರಚಾರ ಕಮ್ಮಿ ಅದ. ಯಾಕಂತಂದ್ರೆ ಪ್ರಚಾರ ಕಮ್ಮಿ ಇರೋದ್ರಿಂದ ನಾವು ಸ್ವಲ್ಪ ಎಲ್ಲೋ ಒಂದು ಕಡೆ ತಪ್ಪ ಇದ್ದೇವೆ ಅಂತೇಳಿ ನನಗೆ ಅನಿಸ್ತದ.
ಅದಕ್ಕೆ ಪ್ರಿಯಾಂಕ್ ಸಾಬ್ರು ಹಿಂಗೆ ದೂರದೃಷ್ಟಿ ಅದ. ಈಗ ನೋಡ್ತಾ ಇರ್ಬೋದು, ಚಿತ್ತಾಪುರ್ ನೀವು ನೋಡಿರ್ಬೇಕಾದ್ರೆ ಹಿಂದೆ ಹೆಂಗಿತ್ತು ಈಗ ಹೆಂಗಾಗಿದೆ. ಮತ್ತೀಗ ಹೈದರಾಬಾದ್ ಕರ್ನಾಟಕ ಏನು ಅಜಯ್ ಸಿಂಗ್ ಸಾಹೇಬ್ರ ಅವ್ರು ದೂರದೃಷ್ಟಿ ಇಟ್ಕೊಂಡು ಎಲ್ಲ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಂಪ್ರಭು ಪಾಟೀಲ್ ಅವ್ರದ್ದು ಸುಮ್ಮನೆ ಗೊತ್ತಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅವ್ರದ್ದು ದಿನಚರಿ ರಾತ್ರಿ 12 ಗಂಟೆಗೆ ಮುಗೀತದ. ಈಗ ನೀವು ನೋಡಿರ್ಬೋದು, ಅವ್ರು ವಾಕಿಂಗ್ ಮಾಡ್ಕೊತ ಬಂದಾಗೆ ಅವರು ಅರ್ಧ ಎಲ್ಲ ಕೆಲಸ ಮುಗಿಸಿರ್ತಾರೆ. ಅದ್ರ ದೂರದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾ ಇದ್ದಾರೆ, ಇಲ್ಲತ್ತಿಲ್ಲ. ಬಟ್ ಇದು ನಮ್ದು ಏನು MLA ಅವ್ರಿಗೆ ಏನು ಸೌತ್ದಾಗ ಏನು ಅದಾರಲ್ಲ, ಸುಮಾರು 20 ವರ್ಷದಿಂದ ನಮ್ದು ಕಾಂಗ್ರೆಸ್ ಪಕ್ಷದ MLA ಇದ್ದಿಲ್ಲ. ಕಾರ್ಯಕರ್ತರು ಜಾಸ್ತಿ ಅದಾರ, ಆದ್ರೆ ಎಲ್ಲರಿಗೆ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಅವ್ರದ್ದೇನು ತಪ್ಪಿಲ್ಲ, ಅದಿಲ್ಲ, ಬಟ್ ಆಗ್ತಾ ಇಲ್ಲ. ಬಟ್ ಅಂದ್ರೂ ಅವ್ರ ಕೈಲಾದಷ್ಟು ಮಾಡ್ತಾ ಇದ್ದಾರೆ, ಇಲ್ಲತ್ತಿಲ್ಲ. ಬಟ್ ಆದ್ರೂ ಏನದ, ಕಾರ್ಯಕರ್ತರು ಈಗ ನಿಗಮ ಸದಸ್ಯರು ಭಾಳ ಖಾಲಿ ಅವ. ಕಾರ್ಪೊರೇಷನ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, GDA ಇರ್ಬೋದು, ಜಸ್ಕಾಮ್ ಇರ್ಬೋದು, ಭಾಳಷ್ಟು ಇದು ಅದ. ಆದ್ರೆ ಎಲ್ಲ ಏರಿಯಾದಾಗ ಒಬ್ಬೊಬ್ರಿಗೆ ತೊಗೊಂಡ್ರಂತಂದ್ರೆ ಆ ಏರಿಯಾದಾಗ ಯುವಕರಿಗೆ ಸ್ವಲ್ಪ ಆದ್ಯತೆ ಕೊಟ್ರಂತಂದ್ರೆ ಯುವಕರನ್ನ ಒಂದು ಸ್ವಲ್ಪ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೀತಾವ. ಮುಂದೆ 3rd 4th ಜನರೇಷನ್ ಲೀಡರ್ಸ್ ಏನಾರಲ್ಲ, ಅವ್ರನ್ನ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೀತಾವ. ಇಲ್ಲತ್ತಂದ್ರೆ ಏನಾಗ್ತದ, ಹಳಿದವ್ರಿಗೆ ಏಜ್ ಆದವ್ರಿಗೆ ಅವ್ರದ್ದು ಸೀನಿಯರ್ದು ನಮಗೆ ಎಕ್ಸ್ಪೀರಿಯನ್ಸ್ ಬೇಕು, ಯುವಕರ್ನೂ ಬೇಕು. ಎರಡೂ ಏನಾದ ರೈಲ್ವೆ ಪಟ್ರೆ ಇದ್ದಂಗೆ, ಎರಡೂ ಕಲ್ತೆ ಹೋಗ್ಬೇಕಾಗ್ತದೆ. ಯಾವುದನ್ನ ಒಂದು ಕಮ್ಮಿ ಆಯ್ತು ಬರೀ ಯುವಕರಿಗೆ ಮಾಡಿದ್ರೂ ಆಗಲ್ಲ, ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮಾಡಬೇಕು. ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ರತ್ತೇಳಿ ನಾವು ಒಂದು ಮುಖಾಂತರ ಮನವಿ ಮಾಡ್ಕೋತೇವೆ.